ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗಿನ ದಿನಚರಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ಹೆಣ್ಮಕ್ಳ ಭೋಗಿ ಹಬ್ಬ ಅದ ರೀ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಎದ್ದು ಈಗ 5:30 ಈಗ ಒಲೆಯನ್ನು ಹಚ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಉರಿತಾ ಇದೆ ಒಲೆ ಅಂಥೇಳಿ. ಈಗ ನೀರು ಕೂಡ ಕಾಯ್ದೀವಿ. ಈಗ ನಾನು ಕಸ ಅದು ಎಲ್ಲ ಸುತ್ತಮುತ್ತಿನ ಕಸ ಅಂಗಳದೆಲ್ಲ ಕಸ ಎಲ್ಲ ಹುಡುಗಿನ್ರಿ. ಈಗ ನಾನು ಸ್ನಾನ ಕೂಡ ಮಾಡಬೇಕು. ಇವತ್ತು ಹೆಣ್ಮಕ್ಳು ಭೋಗಿ ಸಲುವಾಗಿ ನನ್ನ ಮಗಳಿಗೆ ಎಣ್ಣೆ ಹಚ್ಚಬೇಕಲ್ಲ, ಅದಕ್ಕೋಸ್ಕರ ರಾತ್ರಿ ಏನು ಮಾಡ್ತೀವಿ ಅಂದರೆ ನಾವು ಭೋಗಿಯ ಹಿಂದಿನ ದಿವಸ ರಾತ್ರಿ ಎಳ್ಳು ಮತ್ತು ಅಕ್ಕಿಯನ್ನು ರಾತ್ರಿಯೇ ನೆನೆಕಿಡ್ತೀವಿ. ಏಕೆಂದರೆ ಇದು ಸ್ಮೂತಾಗಿ ಪೇಸ್ಟ್ ಬರಬೇಕು ಅಂತ ಹೇಳಿ. ನೆನೆಕಿಟ್ಟಿದಾಗ ಚೆನ್ನಾಗಿ ಮಿಕ್ಸಿದಾಗ ರುಬ್ಕೊಂಡ್ವಿ ಅಂದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂಥೇಳಿ. ಇದು ನಾವು ಸಂಕ್ರಾಂತಿ ದಿವಸ ಹಚ್ಕೋತೇವೆ ರೀ. ಹೆಣ್ಮಕ್ಳು ಭೋಗಿ ದಿವಸ ಹಚ್ಕೋತೇವೆ. ಹಬ್ಬದ ದಿವಸ ಗಂಡ್ಸು ಮಕ್ಕಳಿಗೂ ಕೂಡ ಹಚ್ತೇವೆ. ಹೀಗಾಗಿ ಇದನ್ನು ನಾನು ಮಿಕ್ಸಿದಾಗ ರುಬ್ಕೊಂಡೀನಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಈ ಥರ ಆಗಿದೆ. ತುಂಬ ಚೆನ್ನಾಗಿ ಪೇಸ್ಟ್ ಕೂಡ ಸ್ಮೂತಾಗಿ ಬರುತ್ತೆ. ಒಳಗಿರುವ ಅಕ್ಕಿ ಇರ್ತದಲ್ಲ, ಅದು ಗರಿ ಗರಿಯಾಗಿ ಬರುತ್ತೆ. ಅದು ನಾವು ಇವೆಲ್ಲ ನಮ್ಮ ಕೈಕಾಲುಗಳೆಲ್ಲ ಹಚ್ಚಿ ಒಡೆದಿರ್ತಾವಲ್ಲ, ಅದಕ್ಕೆ ಹಚ್ಚಿ ನಾವು ಈ ಥರ ಸ್ನಾನ ಮಾಡಿದರೆ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರೆ ಮೈಯೆಲ್ಲ ಸಾಫ್ಟಾಗಿ ಆಗ್ತದೆ ರೀ. ಈ ದಿನ ಮೈಯೆಲ್ಲ ಚಳಿಗಾಲದಾಗ ಒಡೆದಿರ್ತದಲ್ಲ, ಇದನ್ನೆಲ್ಲ ಹಚ್ಕೊಂಡು ಸ್ನಾನ ಮಾಡಿದರೆ ಮುಖ ಎಲ್ಲ ಕಾಂತಿಯುತವಾಗಿ ಕಾಣ್ತದೆ ರೀ. ಇವತ್ತು ಭೋಗಿ ದಿವಸ ವಿಶೇಷ ಅಡುಗೆ ಅಂತಂದರೆ ಎಣ್ಣೆಗಾಯಿ ಬದ್ನಿಕಾಯಿ ಹಾಗೂ ಸಜ್ಜದ ರೊಟ್ಟಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ರೆಸಿಪಿನೇ ಅಂತ ಹೇಳ್ಬೋದು. ಎಣ್ಣೆಗಾಯಿ ಬದ್ನಿಕಾಯಿ ಯಾವ ಥರ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅದರದ್ದು ಬೇಕಾದರೆ ಲಿಂಕ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ. ಇವತ್ತು ತುಂಬ ಬದ್ನಿಕಾಯಿ ಮಾಡ್ತಾಯಿದ್ದೀನಿ. ತುಂಬ ಬದ್ನಿಕಾಯಿ ತುಂಬಾ ಟೇಸ್ಟ್ ಆಗಿರ್ತದೆ ರೀ ಸಜ್ಜದ ರೊಟ್ಟಿ ಜೊತೆಗೆ. ಹಬ್ಬ ಬಂತು ಅಂದರೆ ಕೆಲಸ ಕೂಡ ಭಾಳ ಜಾಸ್ತಿನೇ ಆಗ್ತದೆ. ನಾವು ವಿಡಿಯೋ ಮಾಡ್ಬೇಕಂತಂದ್ರೆ ಎಲ್ಲ ನಮಗೆ ಅಷ್ಟು ಗಡಿಬಿಡಿದಾಗ ನನಗೆ ತೆಗೆದು ಭೀ ಆಗಂಗಿಲ್ಲ. ಈಗ ನೀವೇ ನೋಡ್ತಾ ಇರ್ಬೋದು, ನಮ್ಮ ಗ್ಯಾಸ್ ಕಟ್ಟಿ ತುಂಬ ನಾನು ಎಷ್ಟೊಂದು ಹರಡಿದೆ ಅಂಥೇಳಿ. ಈಗ ಬದ್ನಿಕಾಯಿನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಪಲ್ಯ ಮಾಡಬೇಕು, ಹಾಗೆ ರೊಟ್ಟಿ ಕೂಡ ಮಾಡಬೇಕು. ಈ ಕಡೆ ಬೇರೆ ಒಲೆ ಮೇಗೆ ಬೇಳೆ ಮತ್ತು ಅನ್ನ ಆಗಿದೆ. ಈಗ ಇದು ಬದ್ನಿಕಾಯಿ ಒಂದು ಆಯ್ತಂದರೆ ಸಜ್ಜೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಪ್ಲೇಟ್ ಮುಚ್ಚಿ 5 ನಿಮಿಷಗೊಮ್ಮೆ ಚೆಕ್ ಮಾಡ್ಕೋತಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಕೆಳಗಡೆ ತಳ ಹಿಡಿಯುತ್ತೆ, ಅಂದರೆ ಹೊತ್ತು ಹೋಗುತ್ತೆ ಅಂಥೇಳಿ ಪದೇ ನೋಡಿ ಚೆಕ್ ಮಾಡಬೇಕಾಗ್ತದೆ ರೀ. ಈಗ ಪಲ್ಯ ಕೂಡ ಅರ್ಧ ಬೆಂದಿದೆ, ಇನ್ನೂ ಸ್ವಲ್ಪ ಅರ್ಧ ಆಗಬೇಕು. ಅದಕ್ಕೆ ನಾನು ಇದು ಮಿಕ್ಸಿ ಜಾರ್ನಲ್ಲಿ ಏನು ನಾನು ಪೇಸ್ಟೆಲ್ಲ ರುಬ್ಕೊಂಡಿದ್ದೀನಲ್ಲ, ಅದರದ್ದು ನೀರು ಕೂಡ ಹಾಕಿ ಮುಚ್ಚಿಡ್ತೀನಿ. ಇದು ಒಂದು 5 ನಿಮಿಷ ಬಿಡ್ತೀನಿ ರೀ, ಯಾಕಂದರೆ ಚೆನ್ನಾಗಿ ಕುದಿಬೇಕು ಅಂಥೇಳಿ. ನಂತರ ಪಲ್ಯ ಆಗಿಬಿಡುತ್ತೆ. ಈಗ ಸಜ್ಜೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಮನೆಯಲ್ಲಿ ಲೈಟಿನ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನನ್ನ ಅಡುಗೆ ಮನೆದಾಗ ಅಷ್ಟು ಕ್ಲಿಯರಾಗಿ ಲೈಟಿನ ಬೆಳಕು ಬೀಳ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ದೂರ ಆಗಿದೆ. ಹಾಗಾಗಿ ಸ್ವಲ್ಪ ಕತ್ಲಪ್ಲೆ ಅನ್ನಿಸ್ತಾ ಇದೆ ನೋಡಿರಿ. ಈಗ ನೋಡ್ಬೋದು ಬದ್ನಿಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಈಗ ನಾನು ಸಜ್ಜದ ರೊಟ್ಟಿ ಮಾಡ್ತಾಯಿದ್ದೀನಿ. ಎಳ್ಳು ಹಚ್ಚಿ ಸಜ್ಜೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ರೀ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ನನಗೆ ಟೈಮ್ ಸಿಕ್ಕಿತು. ಅಡುಗೆ ಕೂಡ ಆಯ್ತು ರೀ. ಸಜ್ಜದ ರೊಟ್ಟಿ, ಎಣ್ಣೆಕಾಯಿ ಬದ್ನಿಕಾಯಿ ಪಲ್ಯ ಮಾಡೀನಿ. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ರೆಸಿಪಿ ಅದು. ಇವತ್ತು ಹೆಣ್ಮಕ್ಳು ಭೋಗಿ ಅದಂತ ಹೇಳಿ ಮಾಡೀನಿ ರೀ. ಎಳ್ಳು ಹಚ್ಚಿ ರೊಟ್ಟಿ ಮಾಡೀನಿ. ಎಣ್ಣೆಕಾಯಿ ಪಲ್ಯ ನಿಮಗೆ ಮೊದಲು ಕೂಡ ಒಂದು ವಿಡಿಯೋ ಮಾಡಿದ್ದೆ, ಹೇಗೆ ಮಾಡಬೇಕು ಅಂತ ಕೇಸಿಂದ ತುಂಬ ಬದ್ನಿಕಾಯಿ ಪಲ್ಯ ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ನೀವು ಬೇಕಾದರೆ ನನ್ನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವಿಡಿಯೋಗಳದಾಗ ಹೋಗಿ ಚೆಕ್ ಮಾಡ್ಕೋಬಹುದು. ಹಾಗೆ
ಇವತ್ತು ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡೋದು, ಅದು ಕರೆಂಟ್ಗೆ ಅಂತೀವಲ್ಲ, ಅದು ತಲೆಗೆ ಹಚ್ಕೊಂಡು ಸ್ನಾನ ಮಾಡಬೇಕು. ಅಂದರೆ ಮೈಯೆಲ್ಲ ಸ್ಮೂತ್ ಆಗ್ತದ್ರಿ. ಹಾಗಾಗಿ ಎಣ್ಣೆ ಹಚ್ಚಿ ತಲೆ ಸ್ನಾನ ಆಗೋದು ಮತ್ತು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದು, ಕುಂಕುಮ ಇದೆಲ್ಲ ಇವತ್ತಿನ ದಿವಸ ಮಾಡ್ತಾರೆ ಹೆಣ್ಮಕ್ಳು ಹೋಗಿ ಅಂಥೇಳಿ. ಈ ಕಡೆ ನಮ್ಮ ಕಡೆಗೆಲ್ಲ ಮಾಡ್ತೀವಿ, ಚೆನ್ನಾಗಿ ಹಬ್ಬವನ್ನು ಮಾಡ್ತೇವ್ರಿ. ಈಗ ನೋಡ್ಬೋದು ಎಲ್ಲ ಹೋಗಿದ ನಂತರ, ನಮ್ಮ ಮಕ್ಕಳೆಲ್ಲ ಹೋಗಿದ ನಂತರ ನೋಡ್ರಿ ನಮ್ಮ ಅಡುಗೆ ಕಟ್ಟಿ, ಗ್ಯಾಸ್ ಕಟ್ಟಿ ಯಾವ ಥರ ಆಗಿದೆ ಅಂಥೇಳಿ. ಇಷ್ಟೆಲ್ಲ ಕೆಲಸ ನಾನು ಈಗ ಮಾಡ್ಕೋಬೇಕು. ಮಕ್ಕಳಿಗೆ ಕಳಿಸಿದ ನಂತರ ಈಗ ಇದೆಲ್ಲ ಮಾಡ್ತಾಯಿದ್ದೀನಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಇವತ್ತು ಸಜ್ಜದ ರೊಟ್ಟಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಇದು ಎಳ್ಳು ಹಚ್ಚಿಡ್ತೀನಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕುರ್ಕುರ ಥರ ಇರುತ್ತೆ ರೊಟ್ಟಿ, ತೆಳುವಾಗಿರ್ತದಲ್ಲ. ಹಾಗೆ ತುಂಬ ಎಣ್ಣೆ ಬದ್ನಿಕಾಯಿ ಜೊತೆಗಂತೂ ತುಂಬಾ ಟೇಸ್ಟಾಗಿ ಇರುತ್ತೆ. ನೀವು ಭೀ ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಅಡುಗೆ. ಹಾಂ, ಈಗ ನಾವು ಸಾಯಂಕಾಲ ಮಾರ್ಕೆಟಿಗೆ ಹೋಗಿ ಒಂದು ಪತಂಗಗಳು ತಂದೆವು. ಅವನಿಗೆ ಇಷ್ಟ ಅಂಥೇಳಿ ಡೋರೆಮಾನ್ ಪತಂಗ ತಂದಿದ್ದೀವಿ ರೀ. ಆದರೆ ಅವನಿಗೆ ದಾರ ಇಷ್ಟ ಆಗ್ತಾಯಿಲ್ಲ, ಯಾಕಂದರೆ ಅದು ರೀಲ್ ದಾರ ಅದ ರೀ, ಬಟ್ಟೆ ಹೊಲಿಯುವಂಥ ದಾರಕ್ಕೆ ಕಲರ್ ಹಚ್ಚಾರ, ಅದು ಮಾಂಜ ಅಲ್ಲ. ಅದಕ್ಕೋಸ್ಕರ ಅಳ್ತಾ ಇದ್ದಾನೆ. ಅದೇ ಮಾಂಜನೇ ಬೇಕು ಅಂಥೇಳಿ ಅಳ್ತಾ ಇದ್ದಾನೆ ಅವನು. ಮಾಂಜಾದ ಅದು ಮಾಂಜಾ ಟೈಪ್ ಅಂತ ಸೆಕೆಂಡ್ ಮಾಂಜಾ ಬಂದಾಗ್ಯದಂತ. ಈಗ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಮಾರ್ಕೆಟಿಗೂ ಕೂಡ ಹೋಗಿ ಬಂದೆವು, ಯಾಕಂದರೆ ನನ್ನ ಮಗನಿಗೆ ಪತಂಗ ಬೇಕಂದೇನು. ಹಾಗೆ ಎಲ್ಲ ಹಣ್ಣುಗಳು ಎಲ್ಲ ತಂದಿದ್ವಿ ತಿನ್ನೋ ಸಲುವಾಗಿ, ಯಾಕಂದರೆ ಬೋಗಿ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈಗ ನಾನು ಚಹಾ ಮಾಡ್ತಾಯಿದ್ದೀನಿ. ಕುಡಿತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.